ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ಆಗಸ್ಟ್ 2024 ಅಲ್ಲಿ ಯಾವ ಯಾವ ಹೊಸ ಕಾರ್ನ ಲಾಂಚ್ ಮಾಡ್ತಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಅಂತ ನಿಮ್ಗೆ ಒಂದ್ ಕಡೆಯಿಂದ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ ಸಿಟ್ರಾನ್ ನಮ್ಮ ಇಂಡಿಯಾಗೆ ಸದ್ದಿಲ್ಲದೇನೆ ಬಂದು ಈಗ ದೊಡ್ಡ ದೊಡ್ಡ ಕಾರುಗಳಿಗೆಲ್ಲ ಪೈಪೋಟಿಯಾಗಿ ನಿಂತು ಒಂದು ಒಳ್ಳೆ ಕಾರುಗಳನ್ನ ರಿಲೀಸ್ ಮಾಡ್ತಿದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್, ಡೀಸೆಲ್ ವೆಹಿಕಲ್ಸ್, ಪೆಟ್ರೋಲ್ ವೆಹಿಕಲ್ಸ್ ಅಂತ ಸುಮಾರು ವೆಹಿಕಲ್ಸ್ ನ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಬಿಡ್ತಿದೆ. ಅದೇ ಈಗ ಒಂದು ಸಿಟ್ರಾನ್ ಬೇಸೆಟ್ ಅಂತ ಒಂದು ಹೊಸ ಗಾಡಿನ ಲಾಂಚ್ ಮಾಡ್ತಿದೆ ಆಗಸ್ಟ್ 10ನೇ ತಾರೀಕು. ಇದು ಸೆಡನ್ ಮ್ಯಾನ್ಯುವಲ್ 19 ಕಿಲೋಮೀಟರ್ ಕೊಡುವಂತ ಈ ಗಾಡಿ ಪೆಟ್ರೋಲ್ ಬರ್ತಿದೆ. ಇದಕ್ಕೆ 4.4 ರೇಟಿಂಗ್ ಕೊಡ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. ಎರಡನೇದು ನಿಸಾನ್ ಜುಕೆ. ಆಗಸ್ಟ್ 10ನೇ ತಾರೀಕು ಒಂದು ಗಾಡಿನ ಲಾಂಚ್ ಮಾಡ್ತಿದ್ದಾರೆ. ಇದ್ರ ವ್ಯಾಲ್ಯೂ 10 ರಿಂದ 25 ಲಕ್ಷವರೆಗೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು SUV ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸಾಕ್ಷನ್, 20 ಕಿಲೋಮೀಟರ್ ಮೈಲೇಜ್ ಕೊಡುವಂತ ಈ ಗಾಡಿ ಪೆಟ್ರೋಲ್ ಅಲ್ಲಿ ರನ್ ಆಗ್ತಿದೆ. ಮೊದಲನೇದಾಗಿ ಪೆಟ್ರೋಲ್ ಡೀಸೆಲ್ ಎರಡು ವೇರಿಯಂಟ್ ನ ಬಿಡ್ತಿದ್ದಾರೆ. ಇದಕ್ಕೆ ನಮ್ಮ ಇಂಡಿಯಾದಲ್ಲಿ 4.2 ರೇಟಿಂಗ್ ಕೊಡ್ತಾ ಇದ್ದಾರೆ. ನಿಸಾನ್ ಜುಕೆ ಯಾವ ತರಹ ಇರುತ್ತೆ ಅಂದ್ರೆ, ಇದುವರೆಗೂ ಕಾಂಪಿಟೇಟಿವ್ ಆಗಿ ಯಾವ ಬಂದಿದೆ ಅಂತ ಹೇಳಿದ್ರೆ ವೋಲ್ಕ್ಸ್ ವ್ಯಾಗನ್, ಟಿಯಾಗೋ ಮತ್ತೆ ಕಿಯಾ ಸೆಲ್ಟೋ, BYD ಆಟೋ 3, ಹ್ಯುಂಡೈ ಕ್ರೇಟಾ ಮತ್ತೆ MG ಹೆಕ್ಟರ್ ಈ ತರ ಇರುತ್ತೆ ಅಂತ ಅವರೊಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಅದು ಕೂಡ ಇನ್ನೊಂದು ಕಾಂಪಿಟೇಟಿವ್ ಆಗಿ ಕಿಯಾ ಸೊನೆಟಾ ಮತ್ತೆ ಹ್ಯುಂಡೈ ವೆನ್ಯೂ ಮತ್ತೆ ಹ್ಯುಂಡೈ. ಮೂರನೇದು ಮಹೇಂದ್ರ ಥಾರ್ ROXX ರಾಕ್ಸ್ ಅಂತ ಹೇಳ್ಬಿಟ್ಟು ಹೊಸ ಗಾಡಿನ ಥಾರಲ್ಲೇ ನಮ್ಗೆ ಗೊತ್ತಿದೆ ನಮ್ಮ ಇಂಡಿಯಾದಲ್ಲಿ ಮಹೇಂದ್ರ ಥಾರ್ ಎಷ್ಟು ಫೇಮಸ್ ಆಗಿದೆ ಅಂತ. ರೈಡರ್ಸ್ಗೆ ಮತ್ತೆ ಕಾರ್ ಲವರ್ಸ್ಗೆ ತುಂಬಾ ಇಷ್ಟ ಆಗುವಂತಹ ಥಾರ್ ಇದು. ಆಗಸ್ಟ್ 15ಗೆ ಇನ್ನೊಂದು ಹೊಸ ಮಾಡೆಲ್ನ ಥಾರ್ ರಿಲೀಸ್ ಮಾಡ್ತಿದ್ದಾರೆ. ಇದು SUV ಆಗಿರುತ್ತೆ, ಮ್ಯಾನ್ಯುವಲ್, ಮತ್ತೆ ಇದು ಬಂದ್ಬಿಟ್ಟು ಪರ್ ಲೀಟರ್ಗೆ 15 ಕಿಲೋಮೀಟರ್ಸ್ ಇಂದ 16-17 ಕಿಲೋಮೀಟರ್ಸ್ ವರೆಗೂ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಡೀಸೆಲ್ ವೇರಿಯಂಟ್ ಅಲ್ಲಿ ಬರ್ತಾ ಇದೆ. ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ 4.6 ರೇಟಿಂಗ್ ಕೊಡ್ತಾ ಇದ್ದಾರೆ. ನಾಲ್ಕನೇದು ಸ್ಕೋಡಾ ಆಕ್ಟಿವಾ RS. ಮತ್ತೆ ಇದು ಬಂದ್ಬಿಟ್ಟು ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಿದೆ. 15 ಲಕ್ಷದಿಂದ 25 ಲಕ್ಷದವರೆಗೂ ಏನೋ ಎಕ್ಸ್ಪೆಕ್ಟೆಡ್ ಪ್ರೈಸ್ ಆಗಿರುತ್ತೆ ಇದು. ಐದನೇದು BYD ಅಲ್ಲಿ ಮತ್ತೊಂದು ಎಲೆಕ್ಟ್ರಿಕ್ ಕಾರ್ನ ತಗೊಂಡ್ಬರ್ತಿದ್ದಾರೆ. ಇದು ಬಂದ್ಬಿಟ್ಟು ಮಿನಿ ಆಗಿರುತ್ತೆ. ಯಾವ ತರ ಅಂದ್ರೆ ನಮ್ಗೆ MG ಅಲ್ಲಿ ಒಂದು ಕಾರ್ ಬಿಟ್ಟಿದಾರಲ್ವಾ, ಸೇಮ್ ಟು ಸೇಮ್ ನಮ್ಗೆ ಈಗ BYD ಅಲ್ಲಿ ಕೂಡ ಎಲೆಕ್ಟ್ರಿಕ್ ಕಾರ್ ಒಂದು ಬಿಡ್ತಾ ಇದ್ದಾರೆ. ಅದೇ ಸಿಯಾಗುಲ್ ಅಂತ. ಇದೇ ತಿಂಗಳು ಆಗಸ್ಟ್ 16ಕ್ಕೆ ಲಾಂಚ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 10 ರಿಂದ 16 ಲಕ್ಷವರೆಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಆಟೋಮೆಟಿಕ್ ಆಗಿರುತ್ತೆ. 305 ರಿಂದ 450 ಕಿಲೋಮೀಟರ್ ವರೆಗೂ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಇದು ಎಲೆಕ್ಟ್ರಿಕ್ ವೆಹಿಕಲ್. ಇದಕ್ಕೆ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ 4.7 ರೇಟಿಂಗ್ ಕೂಡ ಇದೆ. 7th ನೋಡೋದಾದ್ರೆ ಲೋಟಸ್. ತುಂಬಾ ಕಾಸ್ಟ್ಲಿ ವೆಹಿಕಲ್ ಇದು, ಹೈಯರ್ ಎಂಡ್ ಮಾಡೆಲ್. ಲೋಟಸ್ ಎಮಿರಾ ಅಂತ ಹೇಳ್ಬಿಟ್ಟು ಈ ಗಾಡಿನ ಆಗಸ್ಟ್ 16ರಂದು ಬಿಡುಗಡೆ ಮಾಡ್ತಾ ಇದ್ದಾರೆ, ಲಾಂಚ್ ಮಾಡ್ತಾ ಇದ್ದಾರೆ. ಈ ಗಾಡಿ ಪ್ರೈಸ್ ನೋಡೋದಾದ್ರೆ 1,70,00,000ದಿಂದ 2,00,00,000 2.5 ಕೋಟಿವರೆಗೂ ಇದ್ರ ವ್ಯಾಲ್ಯೂ ಇರುತ್ತೆ. ಇದು SUV ಗಾಡಿ, ಆಟೋ ಟ್ರಾನ್ಸ್ಮಿಷನ್ ಅಲ್ಲಿ ರನ್ ಆಗುತ್ತೆ. ಇದು ಸಿಟಿಯಲ್ಲಿ 16 MPG ಇಂದ ಹೈವೇದಲ್ಲಿ 13 MP ಏನೋ 24 MP ಕಿಲೋಮೀಟರ್ ವರ್ಗು ಇದು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಅಲ್ಲಿ ರನ್ ಆಗ್ತಿದೆ. ಒಂದೇ ವೇರಿಯಂಟ್ ಅಲ್ಲಿ ಬರ್ತಾ ಇದೆ ಪೆಟ್ರೋಲ್ ಅಲ್ಲಿ. ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ 4.7 ರೇಟಿಂಗ್ ಇದೆ. ಇದು ತುಂಬಾ ಹೈ ಬಡ್ಜೆಟ್ ಕಾರ್ ಆಗಿರುತ್ತೆ. ಮತ್ತೆ 8ನೇದು ಬಂದ್ಬಿಟ್ಟು ಕಿಯಾ ಸ್ಪೋರ್ಟೇಜ್ ಅಂತ ಹೇಳ್ಬಿಟ್ಟು ಇದು ಕೂಡ ಆಗಸ್ಟ್ 20ರಂದು ಲಾಂಚ್ ಮಾಡ್ತಿದ್ದಾರೆ. SUV ಆಗಿರುತ್ತೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಮೈಲೇಜ್ ನೋಡೋದಾದ್ರೆ ಇದು SUV ದೊಡ್ಡ ವೆಹಿಕಲ್ ಆಗಿರೋದ್ರಿಂದ ನಮಗೆ 11 ಕಿಲೋಮೀಟರ್ನ ಕೊಡ್ತಾ ಇದೆ. ಏನೋ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಅಲ್ಲಿ SU ಆಗಿರೋದ್ರಿಂದ ನಮಗೆ ಮೈಲೇಜ್ ಕಡಿಮೆ ಕೊಡ್ತಾ ಇದೆ. 11 ಕಿಲೋಮೀಟರ್ ಕೊಡುತ್ತೆ ಅಂತ ಕಂಪನಿಯವರು ಹೇಳ್ತಿದ್ದಾರೆ. ಇದಕ್ಕೂ ಕೂಡ ನಮ್ಮ ಇಂಡಿಯಾದಲ್ಲಿ 4.7 ರೇಟಿಂಗ್ ಇದೆ. ಕಿಯಾ ಆರ್ನಿದು ಹ್ಯುಂಡೈ ಟುಸ್ಕಾನ್. ಇದು ಲೇಟೆಸ್ಟ್ ವರ್ಷನ್ 2020-24 ದಲ್ಲಿ ಬರ್ತಿರುವಂತ ಒಂದು ವೆಹಿಕಲ್. ಇದು ಆಗಸ್ಟ್ 16ಕ್ಕೆ ರಿಲೀಸ್ ಆಗ್ತಿದೆ. 30 ಲಕ್ಷವರೆಗೂ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಇದೆ. ಇದಕ್ಕೆ SUV ಆಗಿರುತ್ತೆ.
ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಆಗಿರುತ್ತೆ. ಡೀಸೆಲ್ ವರ್ಷನ್ ಅಲ್ಲಿ 18 ಕಿಲೋಮೀಟರ್, ಪೆಟ್ರೋಲ್ ವರ್ಷನ್ 13 ಕಿಲೋಮೀಟರ್ ಕೊಡುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೇಷನ್ ಮೈಲೇಜ್ ಅಂತ ಕೊಡ್ತಾ ಇದ್ದಾರೆ ಅವರು. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ, ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. ನಮ್ಮ ಇಂಡಿಯಾದಲ್ಲಿ 4.5 ರೇಟಿಂಗ್ ನ ಈ ಗಾಡಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಮಹೇಂದ್ರದಲ್ಲೇ ಮತ್ತೊಂದು ಕಾರ್ ಅಂದ್ರೆ ಮಹೇಂದ್ರ XUV 500. ಇದು ಬಂದ್ಬಿಟ್ಟು 2024 ಅಲ್ಲಿ ಬರ್ತಿರುವಂತಹ ಒಂದು ಹೊಸ ಕಾರ್ ಆಗಿರುತ್ತೆ. ಇದೇ ಆಗಸ್ಟ್ 20ಕ್ಕೆ ಲಾಂಚ್ ಮಾಡ್ತಿದ್ದಾರೆ ಇದನ್ನ. ಇದರ ಪ್ರೈಸ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು 12 ರಿಂದ ಸ್ಟಾರ್ಟ್ ಆಗಿ 15 ಇದೆ ಅಂತ ಹೇಳ್ತಾ ಇದ್ದಾರೆ. 2-3 ಸೆಗ್ಮೆಂಟ್ ಅಲ್ಲಿ ಬರ್ತಾ ಇದೆ. ಇದು ಕೂಡ SUV ಏನೋ ಕಾರ್ ಆಗಿರುತ್ತೆ. ಏನೋ ಬಾಡಿ ಟೈಪ್ ಬಂದ್ಬಿಟ್ಟು ಇದು SUV ಕಾರ್ ಆಗಿರುತ್ತೆ. ಮ್ಯಾನ್ಯುವಲ್. ಇದು ಪೆಟ್ರೋಲ್ ಅಲ್ಲಿ 16 ಕಿಲೋಮೀಟರ್ ಕೊಡ್ತಾ ಇದೆ, ಡೀಸೆಲ್ ಅಲ್ಲಿ 16 ಕಿಲೋಮೀಟರ್ ಕೊಡ್ತಾ ಇದೆ. ಎರಡರಲ್ಲೂ ಕೂಡ ಸೇಮ್ ಮೈಲೇಜ್ ಅಂತ ಹೇಳ್ತಾ ಇದ್ದಾರೆ. ಇದು ಡೀಸೆಲ್ ವರ್ಷನ್ ಅಲ್ಲೂ ಇದೆ, ಪೆಟ್ರೋಲ್ ವರ್ಷನ್ ಅಲ್ಲೂ ಇದೆ. ಇದಕ್ಕೂ ಕೂಡ ಮಹೇಂದ್ರ ನಮಗ್ ಗೊತ್ತಿದೆ, ನಮ್ಮ ಇಂಡಿಯಾದಲ್ಲಿ ಮಹೇಂದ್ರ ಕಾರ್ಗಳು ಇತ್ತೀಚೆಗೆ ಅಂತಾನು ನೋಡಕ್ಕೆ ತುಂಬಾ ಒಳ್ಳೆ ಲುಕ್ ಇರೋಂತ ಗಾಡಿಗಳನ್ನ ತರ್ತಾ ಇದ್ದಾರೆ. ಸೇಫ್ಟಿಯಲ್ಲಿ ಕೂಡ 5 ಸ್ಟಾರ್ ರೇಟಿಂಗ್ ಸೇಫ್ಟಿ ಇರೋಂತ ವೆಹಿಕಲ್ಸ್ ಕೂಡ ನಮ್ಗೆ ಮಹೇಂದ್ರದಲ್ಲಿ ಬರ್ತಾ ಇದೆ. ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿರುವಂತ ಕಂಪನಿ ಎಲ್ಲಿ ಇದು ಕೂಡ ಮಹೇಂದ್ರ ಕೂಡ ಒಂದಿದೆ ಅಂತಾನೆ ಹೇಳ್ಬೋದು. 4.9 ರೇಟಿಂಗ್ ಇದೆ ನಮ್ಮ ಮಹೇಂದ್ರಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಟೊಯೋಟಾ ಬೆಲ್ಟಾ ಅಂತ ಹೇಳ್ಬಿಟ್ಟು ಒಂದು ಹೊಸ ಗಾಡಿನ ಬಿಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಸೆಡೆನ್ SUV ಅಲ್ಲ, ಇದು ಟೊಯೋಟಾ ಬೆಲ್ಟಾ. ಇದೇ ಆಗಸ್ಟ್ 21ಕ್ಕೆ ಲಾಂಚ್ ಮಾಡ್ತಿದ್ದಾರೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 10 ರಿಂದ 18 ಲಕ್ಷದವರೆಗೂ ಇದೆ. ಸೆಡೆನ್ ಆಗಿರುತ್ತೆ, ಮ್ಯಾನ್ಯುವಲ್ ಆಗಿರುತ್ತೆ ಇದು. ಮತ್ತೆ ಇದು ಬಂದ್ಬಿಟ್ಟು 20 ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. 20 ರಿಂದ 22 ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ವರ್ಷನ್ ಅಲ್ಲಿ ಬರ್ತಾ ಇರೋದು, ಡೀಸೆಲ್ ವರ್ಷನ್ ಇಲ್ಲ ಟೊಯೋಟಾದಲ್ಲಿ. ಮತ್ತೆ ಇದಕ್ಕೆ ನಮ್ಮ ಇಂಡಿಯಾದಲ್ಲಿ 4.8 ಏನೋ ರೇಟಿಂಗ್ ಇದೆ. ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಹ್ಯುಂಡೈ ಪಾಲಿಸೇಡ್ ಅಂತ. ಇದು ಕೂಡ ಆಗಸ್ಟ್ 30ರಂದು ಬಿಡುಗಡೆ ಆಗ್ತಿದೆ, ಲಾಂಚ್ ಮಾಡ್ತಿದ್ದಾರೆ. ಇದು 40 ಲಕ್ಷ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. SUV ಗಾಡಿ ಆಟೋಮೆಟಿಕ್ ಅಲ್ಲಿ ಬರ್ತಾ ಇರುವಂತದ್ದು. ಇದು ಪೆಟ್ರೋಲ್ ಅಲ್ಲಿ 13 ಕಿಲೋಮೀಟರ್ ಪರ್ ಲೀಟರ್ಗೆ ಕೊಡ್ತಾ ಇದೆ, ಡೀಸೆಲ್ ಅಲ್ಲಿ 14 ಕಿಲೋಮೀಟರ್ ಪರ್ ಲೀಟರ್ಗೆ ಕೊಡ್ತಾ ಇದೆ. ಇದು ಬಂದ್ಬಿಟ್ಟು 2 ವೇರಿಯಂಟ್ಸ್ ಅಲ್ಲಿ ಬರ್ತಾ ಇದೆ, ಪೆಟ್ರೋಲ್ ಅಲ್ಲೂ ಬರ್ತಾ ಇದೆ, ಡೀಸೆಲ್ ಅಲ್ಲೂ ಬರ್ತಾ ಇದೆ. ಇದಕ್ಕೆ ನಮ್ಮ ಇಂಡಿಯಾದಲ್ಲಿ 4.7 ರೇಟಿಂಗ್ ನ ಕೊಡ್ತಾ ಇದ್ದಾರೆ. ಹೋಂಡಾ WRV ಅಂತೇಳಿ ಹೋಂಡಾದವರು ಒಂದು ಹೊಸ ಕಾರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಕೂಡ ಆಗಸ್ಟ್ 31ರಂದು ಲಾಂಚ್ ಆಗ್ತಿದೆಯಂತೆ. ಇದು ಬಂದ್ಬಿಟ್ಟು ಬೇಸಿಕ್ ಸ್ಟಾರ್ಟಿಂಗ್ ಅಲ್ಲಿ 8 ಲಕ್ಷದಿಂದ ಪ್ರಾರಂಭವಾಗುತ್ತದೆ. ಇದು ಬಂದ್ಬಿಟ್ಟು SUV ಕಾರ್ ಆಗಿರುತ್ತೆ, ಮ್ಯಾನ್ಯುವಲ್. ಪೆಟ್ರೋಲ್ ಅಲ್ಲಿ 23 ಕಿಲೋಮೀಟರ್ ಕೊಡುತ್ತೆ, ಡೀಸೆಲ್ ಅಲ್ಲಿ 16 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. 2 ವರ್ಷನ್ ಅಲ್ಲೂ ಬರ್ತಾ ಇದೆ, ಪೆಟ್ರೋಲ್ ಅಂಡ್ ಡೀಸೆಲ್ ವರ್ಷನ್. ಇದಕ್ಕೆ ನಮ್ಮ ಇಂಡಿಯಾದಲ್ಲಿ 4.4 ರೇಟಿಂಗ್ ನ ಕೊಡ್ತಾ ಇದ್ದಾರೆ. ಮಾರುತಿ ಶಿಫ್ಟ್ ಹೈಬ್ರಿಡ್ ಕಾರು. ಮಾರುತಿ ನಮಗೆ ಗೊತ್ತಿದೆ, ನಮ್ಮ ಇಂಡಿಯಾದಲ್ಲಿ ಟಾಪ್ 1 ಲೆವೆಲ್ಗೆ ಸೇಲಿಂಗ್ ಅಲ್ಲಿ, ಮೂವಿಂಗ್ ಅಲ್ಲಿ ಮಾರುತಿ ಶಿಫ್ಟ್ ನ ಮಾರುತಿ ಅವ್ರಿಗೇನೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಮಾರುತಿ ಶಿಫ್ಟ್ ಕಾರುಗಳಿಗೆ. ಸೊ ಅವರು ಈಗ ಮಾರುತಿ ಶಿಫ್ಟ್ ಅಲ್ಲಿ ಹೈಬ್ರಿಡ್ ಅಂತ ಒಂದು ಕಾರ್ನ ಲಾಂಚ್ ಮಾಡ್ತಿದ್ದಾರೆ. ಅದು ಬಂದ್ಬಿಟ್ಟು ಸೆಪ್ಟೆಂಬರ್ 1ಗೆ ರಿಲೀಸ್ ಆಗ್ತಿದೆ, ಲಾಂಚ್ ಮಾಡ್ತಿದ್ದಾರೆ. ಇದರ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 10 ಲಕ್ಷ ಆಗಿರುತ್ತೆ. ಇದು ಹಚ್ ಬ್ಯಾಕ್ ಏನೋ ಬಾಡಿ ಟೈಪ್ ಅಂತ ಹೇಳ್ಬೋದು. ಹಚ್ ಬ್ಯಾಕ್ ಅಂದ್ರೆ ನಮ್ಗೆ ಮಿನಿ ಬರುತ್ತಲ್ಲ, ಸೇಮ್ ಈಗ ನಮ್ಗೆ ಮಾರುತಿ ಶಿಫ್ಟ್ ಯಾವ ತರ ಇದೆಯೋ ಅದೇ ತರನೇ ಮಾಡಿಫೈ ಮಾಡಿರ್ತಾರೆ. ಸೊ ಇದು ಬಂದ್ಬಿಟ್ಟು ಮ್ಯಾನ್ಯುವಲ್ಲೇ ಆಗಿರುತ್ತೆ. ಇದು ನಮ್ಗೆ ಮೈಲೇಜ್ ಗೊತ್ತಿದೆ, ಮಾರುತಿ ಶಿಫ್ಟ್ ಮೈಲೇಜ್ ನಾವು ಹೇಳಬೇಕಾಗಿಲ್ಲ, 20 ರಿಂದ ಮೇಲೇನೆ ಕೊಡುತ್ತೆ, 24, 25 ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಪೆಟ್ರೋಲ್ ವರ್ಷನ್ ಮಾತ್ರ ಬರ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ 4.6 ರೇಟಿಂಗ್ ಇದಕ್ಕಿದೆ. ಮತ್ತೆ ಇನ್ನೊಂದು ಟಾಟಾ ಕರು ಬಂದ್ಬಿಟ್ಟು ಇದೇ ಸೆಪ್ಟೆಂಬರ್ 2ಗೆ ಎಲ್ಲ ಕಡೆನೂ ಲಾಂಚ್ ಮಾಡ್ತಿದ್ದಾರೆ. ಆಲ್ರೆಡಿ ಡೆಲ್ಲಿಯಲ್ಲಿ ಲಾಂಚ್ ಆಗಿ ಏನೋ ಬುಕಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಈ ಟಾಟಾ ಕರು ಸೆಪ್ಟೆಂಬರ್ 2ಗೆ ಲಾಂಚ್ ಆಗ್ತಾ ಇದ್ದು, ಇದು ನಮಗೆ 18 ರಿಂದ 20 ಏನೋ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದಾರೆ. SUV ಆಗಿರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, 24 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ವರ್ಷನ್ ಇದೆ, ಡೀಸೆಲ್ ವರ್ಷನ್ ಇದೆ. ಮೊದಲನೇದಾಗಿ ಎಲೆಕ್ಟ್ರಿಕ್ ಕಾರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಕಾರ್ ನಮ್ಗೆ 500 ರಿಂದ 550 ಕಿಲೋಮೀಟರ್ ಒಂದು ಚಾರ್ಜ್ ಕೊಡುತ್ತೆ ಅಂತ
ಟಾಟಾದವರು ಹೇಳ್ತಾ ಇದ್ದಾರೆ. ಇದಕ್ಕೆ ನಮಗೆ ಇಂಡಿಯಾದಲ್ಲಿ 4.7 ರೇಟಿಂಗ್ ಇದೆ. ನಮಗೆ CFTL ಕೂಡ 5 ಸ್ಟಾರ್ ರೇಟಿಂಗ್ನ ತಗೊಂಡಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಮತ್ತೊಂದು ವಿಡಿಯೋಗಾಗಿ ನನ್ನ ವಿಡಿಯೋನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಸಿ ಯು.